ಒಂದು ದಿನ ನಾನು ಬೆಂಕಿಗೆ, ನೀನು ಬಲಿಷ್ಠನೋ ಎಂದು ಕೇಳಿದೆ. ಅದಕ್ಕೆ ಬೆಂಕಿ, ಇಲ್ಲ, ನೀರು ಬಲಿಷ್ಠವಾದದ್ದು. ಅದು ನನ್ನನ್ನು ಮುಟ್ಟಿದರೆ ನಾನು ಆವಿಯಾಗುತ್ತೇನೆ ಎಂದು ಹೇಳಿತು. ನಂತರ ನೀರಿಗೆ, ನೀನು ಬಲಿಷ್ಠನೋ ಎಂದು ಕೇಳಿದೆ. ಅದಕ್ಕೆ ನೀರು, ಇಲ್ಲ, ಸೂರ್ಯನು ಬಲಿಷ್ಠನು, ಏಕೆಂದರೆ ಅವನ ಕಿರಣ ನನ್ನ ಮೇಲೆ ಬಿದ್ದರೆ ನಾನು ಆವಿಯಾಗುತ್ತೇನೆ ಎಂದು ಹೇಳಿತು. ಸೂರ್ಯನಿಗೆ, ನೀನು ಬಲಿಷ್ಠನೋ ಎಂದು ಕೇಳಿದೆ. ಆಗ ಸೂರ್ಯನು, ಇಲ್ಲ ಇಲ್ಲ, ನನಗಿಂತ ಬಲಶಾಲಿ ಮೋಡ, ಏಕೆಂದರೆ ಅದು ನನ್ನನ್ನು ಮುಚ್ಚಿಬಿಡುತ್ತದೆ ಎಂದು ಹೇಳಿತು. ನಂತರ ನಾನು ಮೋಡಕ್ಕೆ, ಮೋಡವೇ, ನೀನು ಬಲಶಾಲಿ ಏನು ಎಂದು ಕೇಳಿದೆ. ಅದಕ್ಕೆ ಮೋಡ, ಇಲ್ಲ, ಗಾಳಿ ನನಗಿಂತ ಬಲಿಷ್ಠವಾದದ್ದು, ಅದು ತನಗೆ ಬೇಕಾದ ಕಡೆಗೆ ನನ್ನನ್ನು ಸಾಗಿಸುತ್ತದೆ ಎಂದು ಹೇಳಿತು. ನಾನು ಗಾಳಿಗೆ, ನೀನು ಬಲಿಷ್ಠನೋ ಎಂದು ಕೇಳಿದಾಗ ಅದು ಸಹ, ಇಲ್ಲ, ಬೆಟ್ಟವು ನನಗಿಂತ ಬಲಶಾಲಿಯಾದದ್ದು, ನಾನು ಅದನ್ನು ತಾಕಿದರೆ ಅದು ನನ್ನ ದಿಕ್ಕನ್ನೇ ಬದಲಾಯಿಸುತ್ತದೆ ಎಂದಿತು. ಆಗ ನಾನು ಬೆಟ್ಟಕ್ಕೆ, ನೀನು ಬಲಿಷ್ಠನಲ್ಲವೇ ಎಂದು ಪ್ರಶ್ನಿಸಿದೆ. ಅದಕ್ಕೆ ಬೆಟ್ಟ, ಇಲ್ಲ, ಮನುಷ್ಯನು ಹೆಚ್ಚು ಬಲಶಾಲಿ, ಏಕೆಂದರೆ ಅವನಿಗೆ ನನ್ನನ್ನು ಕೆಡವಿ ಹಾಕುವ ಸಾಮರ್ಥ್ಯವುಂಟು ಎಂದು ಹೇಳಿತು. ಮನುಷ್ಯನಿಗೆ, ನೀನು ಎಲ್ಲಕ್ಕಿಂತ ಬಲಿಷ್ಠನೋ ಎಂದು ಕೇಳಿದೆ. ಮನುಷ್ಯನು, ಇಲ್ಲ, ಮೃತ್ಯುವು ಬಲಶಾಲಿಯಾದದ್ದು, ಏಕೆಂದರೆ ಯಾವ ಮನುಷ್ಯನಿಗೂ ಮೃತ್ಯುವಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಹೇಳಿದನು. ಕೊನೆಗೆ ನಾನು ಮೃತ್ಯುವಿಗೆ, ನೀನು ಎಲ್ಲದಕ್ಕಿಂತಲೂ ಬಲಿಷ್ಠನಲ್ಲವೇ ಎಂದು ಕೇಳಿದೆ. ಅದಕ್ಕೆ ಮೃತ್ಯುವು, ಇಲ್ಲ ಇಲ್ಲ ಇಲ್ಲ, ಅನೇಕ ಶತಮಾನಗಳಿಂದ ನಾನು ಅತ್ಯಂತ ಬಲಿಷ್ಠನೆಂದು ನಂಬಿದ್ದೆ. ಒಂದು ದಿನ ನಾನು ಒಬ್ಬನನ್ನು ಸಾಯಿಸಿದೆ, ಆದರೆ 3 ದಿನಗಳ ನಂತರ ಆತನು ಮೃತ್ಯುಂಜಯನಾಗಿ ಎದ್ದು ನನ್ನನ್ನು ಸೋಲಿಸಿದನು. ಅಂದಿನಿಂದ ನನಗೆ ಆತನನ್ನು ಹಿಡಿದಿಟ್ಟುಕೊಳ್ಳುವುದು ಅಸಾಧ್ಯವೆಂದು ಅರಿವಾಯಿತು. ಆತನೇ ಯೇಸು ಕ್ರಿಸ್ತನು. ಆತನು ಮರಣವನ್ನು ಜಯಿಸಿ ಎದ್ದು ಬಂದನು. ಆದ್ದರಿಂದ ಪ್ರಿಯರೇ, ನೀವು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದವರಾಗಿದ್ದರೆ ಆತನನ್ನು ಎದುರುಗೊಳ್ಳುವ ನಿರೀಕ್ಷೆಯನ್ನು ಕಳೆದುಕೊಳ್ಳಬೇಡಿರಿ. ಸುವಾರ್ತೆಯ ವಿಷಯದಲ್ಲಿ ನಾಚಿಕೊಳ್ಳಬೇಡಿರಿ. ಆತನ ಹೆಜ್ಜೆಯ ಜಾಡಿನಲ್ಲಿ ಸದಾ ನಡೆಯಿರಿ. ಇಂದು ಈ ಸಂದೇಶವನ್ನು ಕೇಳುತ್ತಿರುವ ಪ್ರಿಯ ಮಿತ್ರರೇ, ನೀವು ಇನ್ನೂ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಲ್ಲದಿದ್ದರೆ ಇದುವೇ ಪ್ರಸನ್ನ ವೇಳೆಯೂ ರಕ್ಷಣಾ ದಿನವೂ. ಇಂದೇ ಆತನನ್ನು ನಂಬಿರಿ. ಆತನು ರಾಜಾಧಿರಾಜನು, ಕರ್ತರ ಕರ್ತನೂ ಆಗಿದ್ದಾನೆ. ಆದದರಿಂದ ಎಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು.